ಇಂದಿರಾ ಕ್ಯಾಂಟೀನ್ಗೆ ಸಂಬಂಧಪಟ್ಟಂಗೆ ಕೇಳಿದ್ದು. ಒಟ್ಟು ರಾಜ್ಯದಲ್ಲಿ ಎಷ್ಟು ಇಂದಿರಾ ಕ್ಯಾಂಟೀನ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಎಷ್ಟು ಎಸ್ಟಾಬ್ಲಿಷ್ ಆಗಿದೆ ಅಂತ ಮಾನ್ಯ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಏನ್ ಮಾನ್ಯ ಸಚಿವರೇ, ಈಗ ತಾವು ಹೇಳಿದ್ದೀರಾ ಒಂದನೇ ಹಂತದಲ್ಲಿ 197, ಎರಡನೇ ಹಂತದಲ್ಲಿ 186 ಮಾಡಿದೀರಾ, ಮಂಜೂರು ಮಾಡಿದೀರಾ. ಅದರಲ್ಲಿ ಇನ್ನ 22 ಕ್ಯಾಂಟೀನ್ಗಳು ಉದ್ಘಾಟನೆ ಬಾಕಿ ಇದೆ, 15 ಕ್ಯಾಂಟೀನ್ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಅಂತ. ಇಲ್ಲಿ ಪ್ರಶ್ನೆ ಮಾನ್ಯ ಸಭಾಪತಿಗಳೇ, ಇವರು ಉತ್ತರದಲ್ಲಿ ಹೇಳ್ತಾರೆ, ಒಂದ್ ಸಂಸ್ಥೆಗೆ ಇವರು 2017ರಲ್ಲಿ ಒಂದು ಎಕ್ಸೆಲ್ ಪ್ರೀಕಾಸ್ಟ್ ಅನ್ನುವಂತ ಸಂಸ್ಥೆಗೆ ಇದನ್ನ ಕಟ್ಟುವಂತದಕ್ಕೆ 4G ಎಕ್ಸಾಮ್ಷನ್ ಕೊಟ್ಟು 154 ಕೋಟಿ ರೂಪಾಯಿ ಪೇಮೆಂಟ್ ಅನ್ನ ಕೊಟ್ಟು ನಿರ್ಮಾಣ ಮಾಡಕ್ ಕೊಡ್ತಾರೆ. ಮತ್ತೆ ಅದೇ ಸಂಸ್ಥೆಗೆ 2023ರಲ್ಲಿ ಈ ಸರ್ಕಾರ ಬಂದ ನಂತರ ಎರಡನೇ ಹಂತದ ಕಾಮಗಾರಿನೂ ಕೂಡ ಅವ್ರಿಗೆ ಕೊಡ್ತಾ ಇದ್ದಾರೆ. ಅವಾಗ್ಲೂ ಕೂಡ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ವಾಸ್ತವ ಏನಂದ್ರೆ, ಬೇಕಂದ್ರೆ ನಮ್ಮ ನೀವು ಕೂಡ ಅದನ್ನ ನೋಡ್ಬೋದು. ಇವತ್ತು ನೀವು ಎಕ್ಸೆಲ್ ಪ್ರೀಕ್ಯಾಶ್ ಸಂಸ್ಥೆ ಅಂತ ನೀವು ಟೈಪ್ ಮಾಡಿದ್ರೆ ಆ ಸಂಸ್ಥೆ ಪರ್ಮನೆಂಟ್ಲಿ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಅಂದ್ರೆ ನೀವು ಕೋಟ್ಯಾಂತರ ರೂಪಾಯಿ 4G ಎಕ್ಸಾಮ್ಷನ್ ಕೊಟ್ಟು ಒಂದು ಸಂಸ್ಥೆಗೆ ಕೆಲಸವನ್ನ ಕೊಟ್ಟಿದ್ದೀರಾ, ಉದ್ಘಾಟನೆ ಆಗ್ಬೇಕಾಗಿದೆ, ಇನ್ನು ಬಾಕಿ ಇರೋದು ಅಂತ ಹೇಳ್ತಾ ಇದೆ. ನಾನು ಈ ಮಾಹಿತಿ ನನಗೆ ಉತ್ತರ ಸಿಕ್ತಂತ ಆ ಸಂಸ್ಥೆಗೆ ಫೋನ್ ಮಾಡಿ ಕೇಳಿದ್ರೆ ಆ ಸಂಸ್ಥೆಯವರು ನಮ್ಮ ಆಫೀಸೇ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಸರ್ಕಾರ ಇವತ್ತು 2017 ಆಗಸ್ಟ್ 16ಕ್ಕೆ ನೀವು ಉದ್ಘಾಟನೆ ಮಾಡಿಸಿರೋದು. ಇದನ್ನ ರಾಜ್ಯವ್ಯಾಪಿ ಉದ್ಘಾಟನೆಯನ್ನ ಮಾಡಿಸಿ ಇದೊಂದು ದೊಡ್ಡ ಸಾಧನೆ ಅನ್ನೋ ತರದಲ್ಲಿ ಮಾಡಿರೋಂಥದ್ರಲ್ಲಿ ಇಷ್ಟು ಹಣ ಖರ್ಚಾಗಿರುವಂತದ್ದು ಈ ಯಾವ ಸಂಸ್ಥೆ ಇದಕ್ಕೆ 4G ಎಕ್ಸಾಮ್ಷನ್ ಅನ್ನ ಕೊಟ್ಟು ನೀವು ಮಾಡಿಸಿರೋಂಥದ್ದು ಯಾಕೆ? ಇನ್ನು ಉದ್ಘಾಟನೆ ಆಗ್ದಲೇ ಬಾಕಿ ಇರೋಂಥದ್ದು ನೀವು ಪೇಮೆಂಟ್ ಅನ್ನ ಮಾಡಿರೋಂಥದ್ದು ಯಾಕೆ?